ಹಲೋ ಎವ್ರಿವಾನ್, ಇದು ನಿಮ್ಮ ನೇತ್ರ. ಥ್ಯಾಂಕ್ ಯು ಸೋ ಮಚ್ ನನಗೆ ಸಪೋರ್ಟ್ ಮಾಡಿರೋರು ಎಲ್ಲರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ನ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಕ್ಕೆ ಹೊರಟಿರೋ ವಿಷಯ ಬಂದುಬಿಟ್ಟು ಇವತ್ತು ಕಿಚ್ಚ ಸರ್ ನಮ್ರತಾ ಮತ್ತು ಕಾರ್ತಿಕ್ ವಿಷಯದಲ್ಲಿ ಒಂದು ಕ್ಲಾರಿಫಿಕೇಷನ್ ಕೊಡೋಕ್ಕೆ ಟ್ರೈ ಮಾಡ್ತಾರೆ. ಆ ಕ್ಲಾರಿಫಿಕೇಷನ್ ನಿಮ್ಗೆ ಹೆಂಗೆ ಅನ್ನಿಸ್ತು? ಮತ್ತು ನಾನು ಆಗಲೇ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದೆ. ಸ್ನೇಹಿತರು ಬಂದೋದಾಗ ಯಾವ ಫ್ರೆಂಡೇ ಆಗಲಿ ಬಂದುಬಿಟ್ಟು ಇನ್ನೊಬ್ಬ ಫ್ರೆಂಡ್ನ ಡಿಮೋಟಿವೇಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಅಲ್ಲಿ ನಮ್ರತಾ ಏನು ತಪ್ಪೇ ಮಾಡಿಲ್ಲ ಅಂತ ನನ್ನ ಪ್ರಕಾರ. ಅದು ನಿಮ್ಮ ಪ್ರಕಾರ ತಪ್ಪಿರ್ಬೋದು, ನಾನು ಇಲ್ಲ ಅಂತ ಹೇಳಲ್ಲ. ಯಾಕಂದರೆ ಒಬ್ಬ ಹುಡುಗಿಗಾಗಲಿ ಒಬ್ಬ ಹುಡುಗನಿಗಾಗಲಿ ಯಾವುದು ಒಳ್ಳೆ ಟಚ್ ಯಾವುದು ಬ್ಯಾಡ್ ಟಚ್ ಅಂತ ತುಂಬ ಈಸಿಯಾಗಿ ಗೊತ್ತಾಗುತ್ತೆ. ಆ ಥರ ಹಂಗೆ ಅನಿಸಿದ್ರೆ ನಮ್ರತೆಗೆ ಕಾರ್ತಿಕ್ ಬ್ಯಾಡ್ ಟಚ್ ಅಂತ ಅನಿಸಿದ್ರೆ ಅಲ್ಲೇ ಹೇಳಿರೋರು. ರಿಯಾಲಿಟಿ ಸ್ಟೋ ಅಂತ ಯಾವ ಹುಡುಗಿನೂ ಸುಮ್ಮನೆ ಇರ್ತಿರ್ಲಿಲ್ಲ, ಅಲ್ಲೇ ಹೇಳಿರೋರು. ಅಟ್ಲೀಸ್ಟ್ ಅದನ್ನು ಎಂಕರೇಜ್ ಮಾಡ್ತಾ ಇರಲಿಲ್ಲ. ಬಟ್ ಅಲ್ಲಿ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆಗಿದ್ರು ಅಂದರೆ ಅವ್ರಿಗೆ ಆ ಥರ ಕೆಟ್ಟ ಒಪಿನಿಯನ್ ಯಾವತ್ತೂ ಬಂದಿಲ್ಲ ಅಂತಲೇ ಅದರ ಅರ್ಥ. ಅದಕ್ಕೋಸ್ಕರ ಹೆಂಗಿದ್ರು. ಅಷ್ಟಲ್ದೇ ಸುದೀಪ್ ಸರ್ ಕೂಡ ಅದನ್ನು ಅಡ್ರೆಸ್ ಮಾಡಿರಲಿಲ್ಲ. ಯಾಕಂದರೆ ಜನ ಎಷ್ಟು ಏನು ಅಂದ್ಕೊಂಡ್ರೆ ಏನು, ಅವರಿಬ್ಬರು ಗುಡ್ ಫ್ರೆಂಡ್ಸ್ ಆಗಿದ್ದಾರಲ್ವ ಅಂದ್ಬಿಟ್ಟು ಈ ಒಂದು ಯಾವುದು ನಡವಳಿಕೆ ಹೋಗ್ತಾ ಇರುತ್ತೋ ಐದರ್ ಕಾರ್ತಿಕ್ ಅಥವಾ ನಮ್ರತಾ ಅವ್ರ ಮಧ್ಯೆ ಆ ಫ್ರೆಂಡ್ಶಿಪ್ ಆಗೇ ಹೋಗಲಿ ಅಂತ ಸುದೀಪ್ ಸರ್ ಕೂಡ ಅದನ್ನು ಅಡ್ರೆಸ್ ಮಾಡಿರಲಿಲ್ಲ. ಬಟ್ ಸ್ನೇಹಿತವರು ಮನೆಗೆ ಬರ್ತಾರೆ. ಗುಡ್ ಫ್ರೆಂಡ್ ಟು ನಮ್ರತಾ ಮನೆಯಲ್ಲಿದ್ದಾಗ ನಾನು ಕೂಡ ಅದನ್ನು ಸ್ನೇಹಿತವರಿಂದ ಅಕ್ಸೆಪ್ಟೇ ಮಾಡ್ಕೊಂಡಿರಲಿಲ್ಲ. ಬೇಜಾರಾಗಿರುತ್ತೆ ಅಂತ ಗೊತ್ತಿತ್ತು. ಯಾಕಂದರೆ ಯಾರಾದರೂ ಹುಡುಗನಿಗೆ ಈ ಥರ ಬೇರೆ ಹುಡುಗಿ ಅವ್ರ ಹುಡುಗಿ ಬೇರೆ ಹುಡುಗನ ಜೊತೆ ಫ್ಲರ್ಟ್ ಮಾಡಿದರೆ ಆಬ್ವಿಯಸ್ಲಿ ಬೇಜಾರಾಗುತ್ತೆ. ಬಟ್ ಒಂದು ಕರ್ನಾಟಕ ಜನತೆ ಮುಂದೆ ಅವ್ರು ಆ ಥರ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ನೀವು ಯಾರಾದರೂ ತೆಲುಗು ಬಿಗ್ ಬಾಸ್ ನೋಡಿದರೆ ಶನ್ನು ಮತ್ತು ಸಿರಿ ಅಂತ ಬಿಗ್ ಬಾಸಲ್ಲಿ ಎಂಟ್ರಿ ಕೊಟ್ಟಿದ್ರು. ಆಗ ಸಿರಿಗೆ ಬಾಯ್ ಫ್ರೆಂಡ್ ಇದ್ದರು ಶ್ರೀಹಾನ್ ಅಂತ, ಮತ್ತು ಶನ್ನುಗೆ ಬಾಯ್ ಫ್ರೆಂಡ್ ಇದ್ದರು ದೀಪ್ತಿ ಸುನೇನ. ಮೋಸ್ಟ್ ಆಫ್ ದ ಮೆಂಬರ್ಸ್ಗೆ ಗೊತ್ತಿರುತ್ತೆ. ಅವರಿಬ್ಬರು ಬಂದು ಎಷ್ಟು ಮೆಚ್ಯೂರಾಗಿ ಹ್ಯಾಂಡಲ್ ಮಾಡೋದ್ರು ಅಂತ ನೋಡಿರ್ತೀರ. ಯಾಕಂದರೆ ಒಬ್ಬ ಬಾಯ್ ಫ್ರೆಂಡ್ಗೆ ಒಬ್ಬ ಗರ್ಲ್ ಫ್ರೆಂಡ್ಗೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್. ಪಕ್ಕದಲ್ಲಿ ಕರ್ಕೊಂಡೋಗಿ 4 ಕೆನ್ನೆ ಹೊಡೆದ್ರೂ ಪರವಾಗಿಲ್ಲ, ಬೇರೆಯವ್ರ ಮುಂದೆ ಅವಮಾನ ಮಾಡಬೇಕು ಅಂತ ಯಾವ ಹುಡುಗಿ ಆಗಲಿ ಅಂದ್ಕೊಳ್ಳಲ್ಲ. ಮತ್ತು ಆ ಥರ ಹಾಗೆ ಇಲ್ದಿದ್ದನ್ನು ಆ ಥರ ಪೋಟ್ರೆ ಮಾಡಿ ಸ್ನೇಹಿತರು ಹೇಳಿದ್ರು. ಹೌದು, ಸ್ವಲ್ಪ ರ್ಯೂಮರ್ಸ್ ಕೆಟ್ಟದಾಗಿ ಕೂಡ ರನ್ ಆಗ್ತಾ ಇದೆ. ಬಟ್ ಅದನ್ನು ಸ್ನೇಹಿತ ಪಾಸಿಟಿವ್ ಆಗಿ ನೋಡೋ ಎಲ್ಲ ಚಾನ್ಸಸ್ಸು ಇರಬೇಕಿತ್ತು. ಯಾಕಂದರೆ ಹೋಗಲಿ ಅವ್ರು ಕೆಟ್ಟದಾಗಿ ನೋಡಿದ್ರು ಕೂಡ ಅಲ್ಲಿ ಬಂದು ಅಷ್ಟು ಡೆಪ್ತಾಗೆ ನಮ್ರತಾಗೆ ಹೇಳೋ ಅವಶ್ಯಕತೆ ಇರಲಿಲ್ಲ. ನೀನು ಟಾಪ್ 5 ಬರಲ್ಲ, ಅವ್ರು ಬರ್ತಾರೋ ಬರಲ್ವೋ ಬೇಡ ಗುರು. ಬಟ್ ಫ್ರೆಂಡ್ ಅನ್ನೋರಿಗೆ ಅವ್ರು ಟಾಪ್ 5 ಬರಬೇಕು ಅನ್ನೋದು ವಿತಿನ್ ಅಲ್ಲಿ ಇರಬೇಕು. ಅಂದರೆ ಇನ್ಸೈಡ್ ಮನಸ್ಸೊಳಗಡೆ ಇರಬೇಕು. ಯಾವಾಗಲೂ ಒಳ್ಳೆಯದೇ ಬಯಸಬೇಕು. ಅದೇ ನಾವು ಒಬ್ಬ ಫ್ರೆಂಡಿಂದ ಇಷ್ಟಪಡೋದು. ಆದರೆ ಸ್ನೇಹಿತ ಬಂದ್ಬಿಟ್ಟು ನಮ್ರತಾ ಅವ್ರ ಹತ್ರ ಹೇಳಿದ್ರಂತೆ, ನೀವು ಟಾಪ್ 5 ಬರಲ್ಲ, ಯು ಲಾಸ್ಟ್ ಯುವರ್ ಸೆಲ್ಫ್ ಅಂತೆಲ್ಲ ಹೇಳಿದ್ರಂತೆ. ಅದನ್ನು ಕೇಳಿದ್ರೆ ನಿಜವಾಗ್ಲೂ ಯಾರಿಗಾದರೂ ಕಾನ್ಫಿಡೆನ್ಸ್ ಬರುತ್ತಾ ಮತ್ತೆ ಆಟ ರೆಸ್ಯೂಮ್ ಮಾಡೋಕ್ಕೆ? ಆ ಥರ ಸ್ನೇಹಿತವರು ಹೇಳಿದ್ದು ಕರೆಕ್ಟಾ? ಅಷ್ಟಲ್ಲದೆ ಐ ಆಮ್ ಫೈಟಿಂಗ್ ಫಾರ್ ಯು ನಮ್ರತಾ ಔಟ್ಸೈಡ್ ಅಂತ ಎಲ್ಲ ಸ್ಟೇಟ್ಮೆಂಟ್ ಹಾಕಿದ್ರಂತೆ. ಸೀರಿಯಸ್ಲಿ ಇದು ನಿಮ್ಗೆ ಎಷ್ಟು ಕರೆಕ್ಟ್ ಅನಿಸುತ್ತೆ? ಅವ್ರು ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಸ್ನೇಹಿತವರು ನಮ್ರತಾ ಮತ್ತು ಕಾರ್ತಿಕ್ ಅವ್ರ ಬಾಂಡ್ನ ಯೂಸ್ ಮಾಡಿಕೊಂಡ್ರು ಅಂತ ನಿಮ್ಗೆ ಅನ್ಸಲ್ವಾ? ಯಾಕಂದರೆ ನಿಮಗೆ ಗೊತ್ತು, ಸ್ನೇಹಿತರು ಎಲಿಮಿನೇಟ್ ಆದಾಗ ಅವ್ರಿಗೆ ಎಷ್ಟು ಟ್ರೋಲ್ ನಡೀತಾ ಇತ್ತು, ಎಷ್ಟು ನೆಗೆಟಿವಿಟಿ ಕ್ಯಾರಿ ಮಾಡಿದರು ಅಂತ. ಆ ನೆಗೆಟಿವಿಟಿನ ಒಂದು ಟ್ರೂ ಜೆನ್ಯೂನ್ ಫೀಲಿಂಗ್ನ ಯೂಸ್ ಮಾಡಿಕೊಂಡು ಈ ಥರ ಪೋರ್ಟ್ರೇ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ರ. ಅವ್ರ ಮಧ್ಯೆ ಪಾಸಿಟಿವಿಟಿ ಬರಬೇಕು ಅಂತ ನಮ್ರತಾ ಮತ್ತು ಕಾರ್ತಿಕ್ನ ನೆಗೆಟಿವಿಟಿ ಕಡೆ ಕಳಿಸಿದ್ರು ಅಂತ ನಿಮ್ಗೆ ಅನ್ಸುತ್ತಾ? ನನಗನ್ಸಿದೆ ಎಸ್ ಅಂತ. ಅದನ್ನೇ ಇವತ್ತು ಸುದೀಪ್ ಸರ್ ಕೂಡ ಕ್ಲಾರಿಫೈ ಮಾಡೋಕ್ಕೆ ಇಷ್ಟಪಟ್ಟಿದ್ದು. ಅವ್ರು ಹೇಳಿದ್ರು, ಸ್ನೇಹಿತನ ನೆಗೆಟಿವ್ ಮಾಡೋಕ್ಕಾಗಲಿ ಅಥವಾ ಅವ್ರ ಇನ್ಫಾರ್ಮೇಷನ್ ಫಾಲ್ಸ್ ಅನ್ನೋದಕ್ಕಾಗಲಿ ನಾವಿಲ್ಲಿಲ್ಲ. ಬಟ್ ಇಬ್ಬರು ಕಂಟೆಸ್ಟೆಂಟ್ಸ್ ನಡುವೆ ಏನೂ ಆಗ್ತಿಲ್ಲ, ಒಂದು ಗುಡ್ ಫ್ರೆಂಡ್ಶಿಪ್ ನಡೀತಾ ಇದೆ ಅಂದರೆ ಅಲ್ಲಿ ನಾವು ಬಂದು ಡಿಸ್ಟರ್ಬ್ ಮಾಡೋಕ್ಕೆ ಇಷ್ಟಪಡಲ್ಲ. ಅದಕ್ಕೋಸ್ಕರನೇ ನಾವು ಯಾವತ್ತೂ ಬಂದುಬಿಟ್ಟು ಅದನ್ನ ಅಡ್ರೆಸ್ ಮಾಡಿರಲಿಲ್ಲ. ಅಲ್ಲೇ ನೀವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಇದು ನೆಗೆಟಿವ್ ಆಗಿ ಹೋಗ್ತಾ ಇಲ್ಲ ಅಂತ. ಯಾರೋ ಒಂದು 3ನೇ ವ್ಯಕ್ತಿ ಬಂದುಬಿಟ್ಟು ನಿಮಗೆ ಈ ಥರ ನೆಗೆಟಿವ್ ಆಗಿ ಹೋಗ್ತಾ ಇದೆ ಅಂತ ಹೇಳಿದ ತಕ್ಷಣವೇ ನೀವು ಯಾಕೆ ಅದನ್ನು ನಂಬಿ ಅಷ್ಟು ಡಿಸ್ಟರ್ಬ್ ಆದ್ರಿ ಅಂತ ಸುದೀಪ್ ಸರ್ ಕ್ವಶನ್ ಕೇಳ್ತಾರೆ. ಅದು ನಿಜವಾಗ್ಲೂ ತುಂಬ ರೈಟ್ ಕ್ವಶನ್ ಫಾರ್ ನಮ್ರತಾ ಆ್ಯಂಡ್ ಕಾರ್ತಿಕ್ ಅನ್ನಿಸ್ತು. ನೀವು ಅಬ್ಸರ್ವ್ ಮಾಡಿದ್ರೆ ಮನೆಯವ್ರು ಬಂದು ಹೇಳಕ್ಕೆ ಸ್ಟಾರ್ಟ್ ಮಾಡಿತ್ತು. ಕಾರ್ತಿಕ್ ಅವ್ರ ಗೇಮ್ ಕೂಡ ತುಂಬ ಡೌನ್ ಆಯಿತು. ನಮ್ರತಾ ಅವ್ರು ಕೂಡ 2 to 3 days ತುಂಬ ಡೌನ್ ಆದರು. ಬಟ್ ಸಂಗೀತ ಅವರು ನಮ್ರತಾಗೆ ಒಂದು ಸಜೆಷನ್ ಕೊಟ್ಟರು. ಸೀರಿಯಸ್ಲಿ ನಂಗೆ ತುಂಬ ಇಷ್ಟ ಆದರು ಅಲ್ಲಿ ಸಂಗೀತ ಅವರು. ನಿಮ್ಮನ್ನು ನಿಮ್ಮಪ್ಪ ನಿಮ್ಮಮ್ಮ ನಂಬಬೇಕು, ನೀವಿಲ್ಲಿಗೆ ಬಂದಿರೋರು ನಿಮ್ಮಪ್ಪ ನಿಮ್ಮಮ್ಮಗೋಸ್ಕರ ಅಂತ. ಅದರಿಂದನೇ ನಮ್ರತಾ ಅವರು ನೆಕ್ಸ್ಟ್ ಡೇ ಬೌನ್ಸ್ ಬ್ಯಾಕ್ ಮಾಡಿದರು ಅಂತಲೇ ಹೇಳ್ಬೋದು. ಓವರಾಲ್ ಈ ಎಪಿಸೋಡಲ್ಲಿ ಕಾರ್ತಿಕ್ ಮತ್ತು ನಮ್ರತಾ ಬಗ್ಗೆ ಯಾರೇ ನೆಗೆಟಿವ್ ಆಗಿ ಮಾತಾಡ್ತಾ ಇದ್ರೋ ಅವ್ರಿಗೆ ಒಂದು ಫುಲ್ ಸ್ಟಾಪ್ ಸಿಕ್ತು ಅಂತಲೇ ಹೇಳ್ಬೋದು. ಯಾಕಂದರೆ ಒಬ್ಬ ಹುಡುಗಿ ಮಧ್ಯೆ ಫ್ರೆಂಡ್ಶಿಪ್ಪು
ಕೂಡ ಇರುತ್ತೆ, ಲವರ್ಸ್ ಆಗೇ ಇರಲ್ಲ ಒಬ್ಬ ಹುಡುಗ ಹುಡುಗಿ. ಅದನ್ನು ಪ್ರೂವ್ ಆಯಿತು ಈ ಎಪಿಸೋಡಲ್ಲಿ. ಸುದೀಪ್ ಸರ್ ಒಂದು ಕ್ಲಾರಿಫಿಕೇಷನ್ ಕೊಡೋಕ್ಕೆ ಟ್ರೈ ಮಾಡಿದ್ರು, ಅದು ಕನ್ವಿನ್ಸ್ ಆಗು ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ರಿವ್ಯೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನೋಟಿಫಿಕೇಷನ್ ಐಕಾನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನಾನು ವೀಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ, ನೀವು ಇಮಿಡಿಯೇಟ್ಲಿ ನೋಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.